ವೀಕ್ಷಕರಿಗೆಲ್ಲ ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೀದರ್ ಜಿಲ್ಲಾ ಘಟಕದ ನೂತನವಾಗಿ ವಿಜಯಶಾಲಿಯಾಗಿರುವ ನಿರ್ದೇಶಕರುಗಳಿಗೆ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಪೆನಾಲ್ ವತಿಯಿಂದ ಬೀದರ್ ನಗರದ ಮಸ್ಟಿಫ್ ಸೆಲೆಕ್ಟ್ ಸಭಾಂಗಣದಲ್ಲಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನಿಸಿ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಗಣ್ಯರುಗಳು, ನಾಗರಿಕರುಗಳು, ನೌಕರ ಬಾಂಧವರು ಸೇರಿ ಸೋಮಶೇಖರ್ ಬಿರಾದರ್ ಚಿದ್ರಿ ಪೆನಾಲ್ನ ಎಲ್ಲ ನೂತನ ನಿರ್ದೇಶಕರುಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಹೂಗುಚ್ಛ ನೀಡಿ ಶುಭ ಹಾರೈಸಿದರು. ನೂತನ ಅಧ್ಯಕ್ಷ ಮುಂದಿನ 5 ವರ್ಷಗಳ ಕಾಲ ಆಡಳಿತ ನಡೆಸಲಿರುವ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ನೂತನವಾಗಿ ಅಧ್ಯಕ್ಷರಾಗುವ ಕಾಲ ಡಿಸೆಂಬರ್ 4ರಂದು ಅಂದು ರಾಜ್ಯ ಪರಿಷತ್ ಸದಸ್ಯ ಮತ್ತು ಕೋಶಾಧ್ಯಕ್ಷ ಸ್ಥಾನದ ಚುನಾವಣೆ ನಡೆಯಲಿದೆ. ಹೀಗಾಗಿ ಸೋಮಶೇಖರ್ ಬಿರಾದರ್ ಚಿದ್ರಿ ಅವರ ಪೆನಾಲ್ ಭರ್ಜರಿ ಜಯಗಳಿಸಿ ಎಲ್ಲಾ ನಿರ್ದೇಶಕರುಗಳಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ನಮ್ಮೆಲ್ಲ ಸರ್ಕಾರ ನೌಕರಿಗೆ ಪಾದಕ್ಕೆ ನಮಸ್ಕರಿಸುತ್ತಾ ಹಾಗೂ ಇವತ್ತು ಕನಕದಾಸ್ ಜಯಂತಿ ಇದೆ, ಅದಕ್ಕೊಂದು ಘೋಷಣೆ ಕೂಡ ಕನಕದಾಸ್ ಜಯಂತಿ ಮಹಾರಾಜ್ ಕಿ ಜೈ. ಮಾತಾಡಿ. ಧನ್ಯವಾದಗಳು ಸೋಮಶೇಖರ್ ಬಿರಾದರ್ ಅವರಿಗೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಅಭಿನಂದನಾ ಸಮಾರಂಭ ಮುಗಿತದೆ. ಮುಂದುವರೆದು ನಮ್ಮ ಆರೋಗ್ಯ ಇಲಾಖೆಯ ಈಗಾಗಲೇ ಸಮಯ ಬಹಳಷ್ಟಾಗಿದೆ. ಅದಕ್ಕೆ ಬೀದರ್ ಜಿಲ್ಲೆಯಲ್ಲಿ ವಿವಿಧ ಇಲಾಖೆಗಳಲ್ಲಿ ಏನೇನು ಸಮಸ್ಯೆಗಳಾದವು ಅನ್ನತಕ್ಕಂಥದನ್ನ ನಮ್ಮ ಎಲ್ಲ ನೌಕರರಿಗೆ ಗೊತ್ತಿದ್ದಂಥ ವಿಷಯ. ಸರ್ಕಾರಿ ನೌಕರರು ಯಾವತ್ತೂ ಒಬ್ಬ ಸರ್ಕಾರಿ ನೌಕರಿಗೆ ಗೌರವವನ್ನು ಸಿಗಬೇಕಾದ್ರೆ ನಮ್ಮ ಚುನಾವಣೆ ಆಗಲಿ ಮತ್ತೆ ನಮ್ಮಲ್ಲಿ ಇರ್ತಕ್ಕಂಥ ಏನು ನೌಕರರ ಸಮಸ್ಯೆಗಳಾಗಲಿ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದಾಗಲಿ ನಾವು ನೌಕರರು ಮಾಡಿದಾಗ ಮಾತ್ರ ಅದಕ್ಕೆ ನಮಗೂ ಕೂಡ ಗೌರವ ಬರುತ್ತೆ ಮತ್ತು ಸಂಘಕ್ಕೂ ಕೂಡ ಗೌರವ ಬರುತ್ತೆ. ಇವತ್ತು ಹೇಳಬೇಕಾದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಇದೆ. ಕೋರ್ಟ್ ಮೊರೆ ಹೋದಂಥ ಸಂದರ್ಭದಲ್ಲಿ ಏನು ಉಚ್ಚ ನ್ಯಾಯಾಲಯದಲ್ಲಿ ಮಾನ್ಯ ನಮ್ಮ ವಕೀಲರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ, ನೋಡಿ ಒಂದು ಫೈನಲ್ ಲಿಸ್ಟ್ ಆಗುತ್ತೆ, ವೋಟರ್ ಲಿಸ್ಟ್. ಆ ವೋಟರ್ ಲಿಸ್ಟ್ ಅಲ್ಲಿ ಕ್ಷಣ ಬರೀಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ಬರ್ತಕ್ಕಂಥದನ್ನ ಅಲ್ಲಿ ನಮ್ಮ ಜೊತೆ ಏನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಕೀಲರು ಕೂಡ ಹೇಳಿದ್ರು. ಆದರೆ ಎಂತ ಮೂರ್ಖತನ ಮಾಡಿದಂತ ಈ ನಮ್ಮ ಮಾಜಿ ಅಧ್ಯಕ್ಷ ಏನು ಗದ್ದಿಗೆಯವರು ಇದ್ದಾರೆ, ಇವತ್ತ ಬೀದರ್ ಜಿಲ್ಲೆಯಲ್ಲಿ ಸರ್ಕಾರಿ ನೌಕರರಿಗೆ ಇರತಕ್ಕಂಥ ಒಂದು ಗೌರವವನ್ನ ಏನು ಜನಸಾಮಾನ್ಯರಲ್ಲಿ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇವತ್ತು ಜಿಲ್ಲೆಯಲ್ಲಿ ಬಹಳಷ್ಟು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ. ಏನಪ್ಪ ಒಬ್ಬ ಪ್ರಜ್ಞಾವಂತ ನೌಕರಿಗೆ ಆ ನೌಕರರಲ್ಲಿ ಇಂಥ ಸಮಸ್ಯೆಯನ್ನ ಬರ್ತಾ ಇದೆ ಅಂದ್ರೆ ಇವರು ಯಾವ ಲೆವೆಲ್ ನಲ್ಲಿ ಒಂದು ಎಲೆಕ್ಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಎಂಬತಕ್ಕಂಥದನ್ನ ಜನಸಾಮಾನ್ಯರು ಕೂಡ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಏನು ಡಿಸೆಂಬರ್ 4ನೇ ತಾರೀಕಿಗೆ ಒಂದು ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ನಿಂದ ಏನು 3 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನಾವು ಎಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳು, ಚುನಾಯಿತ ಒಂದು ಡೈರೆಕ್ಟರ್ಗಳು, ನಾವೆಲ್ಲರೂ ಒಂದು ಮೆಜಾರಿಟಿಯಿಂದ ನಮ್ಮ ಪೆನಲ್ಗೆ, ನಮ್ಮ ಸೋಮಶೇಖರ್ ಬಿರಾದರ್ ಅವರ ಪೆನಲ್ಗೆ ಮತವನ್ನು ನೀಡಿ ನಾವು ಜಯವನ್ನು ಗಳಿಸಲಿಕ್ಕೆ ನಾವೆಲ್ಲರೂ ಕಾರಣಕರ್ತರಾಗೋಣ. ಅದೇ ರೀತಿ ಇವತ್ತೇನು ನಮ್ಮ ಪೆನಲ್ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಾವೆಲ್ಲರೂ ಕೂಡ ನೌಕರರ ಪರವಾಗಿ ನಾವು ಯಾವತ್ತೂ ಕೂಡ ಧ್ವನಿ ಎತ್ತಕ್ಕಂತ ಕೆಲಸ ಮಾಡೋಣ. ಇವತ್ತು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಹುಮ್ನಾಬಾದಲ್ಲಿ ಒಬ್ಬ ಸರ್ಕಾರಿ ನೌಕರ ಅಧಿಕಾರಿ ವೃಂದದವರಿಗೆ ಏನು ಒಬ್ಬ ತಹಸೀಲ್ದಾರ್ ಕ್ಯಾಡರ್ಗೆ ಒಂದು ಹಲ್ಲೆ ಆಯಿತು. ಆ ಸಂದರ್ಭದಲ್ಲಿ ಈ ಗದ್ದಿಗೆ ಆದಂತ ವ್ಯಕ್ತಿ ಅವತ್ತ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಆ ಸಂದರ್ಭದಲ್ಲಿ ಇವತ್ತು ಒಂದು ಚಕಾರ ಇರಲಿಲ್ಲ, ಆ ಒಂದು ಸ್ಪಂದಿಸಲಿಲ್ಲ. ಅಲ್ಲಿ ಹೋಗಿ ಸೌಜನ್ಯತೆಯಿಂದ ನೌಕರ ಮೇಲೆ ಹಲ್ಲೆ ಆಗಿದೆ, ಆ ಹಲ್ಲೆಯ ಬಗ್ಗೆ ಚಿಂತನೆ ಕೂಡ ಮಾಡಲಿಲ್ಲ. ಸರ್ಕಾರಿ ನೌಕರರಿಗೆ ಯಾವ ಹಲ್ಲೆ ಆದರೂ ಕೂಡ ಅವರು ಸ್ಪಂದನೆ ಮಾಡಲಿಲ್ಲ. ಇವತ್ತು ನಾನು ಹೇಳ್ತಕ್ಕಂಥದ್ದು ಒಂದೇ, ಇವತ್ತು
ಇವತ್ತು ನಮ್ಮ ಒಂದು 5 ವರ್ಷದ ಅವಧಿಯಲ್ಲಿ ಒಬ್ಬ ಸರ್ಕಾರಿ ನೌಕರಿಗೆ ಎಲ್ಲಿ ಗೌರವ ಸಿಗಲ್ಲೋ ಆ ಗೌರವ ಸಿಗಲ್ತಕ್ಕಂತ ಏನು ವ್ಯವಸ್ಥೆ ರೂಪಿಸ್ತಕ್ಕಂತ ವ್ಯವಸ್ಥೆ ಇರುತ್ತೆ ಅದನ್ನ ಖಂಡಿತ ನಾವು ನೌಕರರಾಗಿ ನಾವೆಲ್ಲರೂ ಒಟ್ಟಾರೆಯಾಗಿ ಒಗ್ಗಟ್ಟಿನಿಂದ ನಾವು ನೌಕರರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಯಾವುದೇ ಸರ್ಕಾರ ಇರಲಿ ಆ ಸರ್ಕಾರ ಜೊತೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಕೊಂಡು ನಮಗೆ ಬೇಕು ಬೇಡಿಕೆಗಳನ್ನ ಈಡೇರಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕಾರಣಕರ್ತರಾಗಬೇಕಾಗಿದೆ. ಇವತ್ತು ನಾವು ನೋಡಿರ್ಬೋದು, ಇವತ್ತು NPS ಇಂದ ಏನು OPS ಮಾಡಬೇಕಾಗಿದೆ, ವೃಂದ ಮತ್ತು ನೇಮಕಾತಿ ಬದಲಾವಣೆ ಮಾಡಬೇಕಾಗಿದೆ, ಸುಮಾರು ನೌಕರರಿಗೆ ಸಮಸ್ಯೆಗಳಿದೆ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಾವು ನೋಡಿರ್ಬೋದು ಪ್ರಮೋಷನ್ಗಳನ್ನ ಯಾವ ರೀತಿಯಿಂದ ದಿಕ್ತಪ್ತಾ ಇದೆ ಅಂತಕ್ಕಂಥದ್ದು ತಾವೆಲ್ಲರಿಗೂ ಗೊತ್ತಿದೆ. ಅದನ್ನು ಕೂಡ ಸರಿ ಮಾಡಿಸ್ತಕ್ಕಂಥದ್ದು ನಮ್ಮ ಮುಂದಿನ ವಿಚಾರಗಳಿದೆ. ಅದಕ್ಕೆ ತಾವೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿ ತಾವೆಲ್ಲರೂ ನಮ್ಮನ್ನ ಬೆಂಬಲಿಸಿ ಮುಂದೆ ಬರ್ತಕ್ಕಂಥ ದಿನದಲ್ಲಿ ನಮ್ಮ ಸೋಮಶೇಖರ್ ಬಿರಾದರವರ ಬೆಳವಣಿಗೆ ಜಯಗೊಳಿಸ್ತೀರಿ. ತಾವೆಲ್ಲರೂ ಕಾರಣಕರ್ತರಾಗ್ತೀರಿ ಎಂಬತಕ್ಕಂಥ ನಮ್ಮ ಮಾತೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಾವೆಲ್ಲರಿಗೂ ಒಂದು ದಿನ ಮಾತು ಮುಗಿಸಿ ಜಯ ಹಿಂದ್ ಜೈ ಕರ್ನಾಟಕ. ಒಂದು ಚಿಕ್ಕ ಬ್ರೇಕ್ ನಂತರ ಮತ್ತೆ ಮಾಹಿತಿ ಮುಂದುವರೆಯುವುದು. ಬೀದರ್ ನಗರದ ನೆಹರು ಕ್ರೀಡಾಂಗಣದ ಹತ್ತಿರದಲ್ಲಿರುವ ಸ್ಪೋರ್ಟ್ಸ್ ಹಬ್ ಅಮೂಲ್ಯ ಸ್ಪೋರ್ಟ್ಸ್ ಶಾಪ್ನಲ್ಲಿ ಎಲ್ಲ ತರಹದ ಕ್ರೀಡೆಗಳ ವಸ್ತುಗಳು ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಿ. ಬೀದರ್ ನಗರದ ಹೃದಯ ಭಾಗದಲ್ಲಿರತಕ್ಕಂತಹ ನಿಮ್ಮದೇ ಆದ ಅಂಗಡಿ, ನಿಮ್ಮದೇ ಆದ ಚಾಯ್ಸ್ ಸ್ಪೋರ್ಟ್ಸ್ ಹಬ್ ಅಮೂಲ್ಯ ಸ್ಪೋರ್ಟ್ಸ್, ಕನ್ನಡಾಂಬೆ ಸರ್ಕಲ್ ಹತ್ತಿರ, ನೆಹರು ಸ್ಟೇಡಿಯಂ ರಸ್ತೆ, ರಂಗಮಂದಿರ ರಸ್ತೆ, ಬೀದರ್. ಒಮ್ಮೆ ಸಂಪರ್ಕ ಮಾಡಿ. ಕ್ರಿಕೆಟ್ ಇರ್ಬೋದು, ಹಾಕಿ ಇರ್ಬೋದು, ವಾಲಿಬಾಲ್ ಇರ್ಬೋದು, ಯಾವುದೇ ಕ್ರೀಡೆ ಇರ್ಬೋದು, ಎಲ್ಲ ಸಾಮಗ್ರಿಗಳು ಇಲ್ಲಿ ಸಿಗುತ್ತವೆ. ಬಸವರಾಜ್ ಬೊಂಬಳಗಿ ಮಾಲೀಕರು, ಅಮೂಲ್ಯ ಸ್ಪೋರ್ಟ್ಸ್ ಹಬ್, ಬೀದರ್ ನಗರದ ನೆಹರು ಕ್ರೀಡಾಂಗಣ ಹತ್ತಿರದಲ್ಲಿರುವ ಕನ್ನಡಾಂಬೆ ರಸ್ತೆ, ರಂಗಮಂದಿರ ರಸ್ತೆ, ಬೀದರ್. ಅದೇ ರೀತಿ ವಿಕಾಸ್ ಕೋಟೆ ಅವರು ಕೂಡ ನಮ್ಮ ರಾಜಶೇಖರ್ ಬಿರಾದರ್ ಮತ್ತು ಸೋಮಶೇಖರ್ ಬಿರಾದರ್ ಅವರಿಗೆ ಗೌರವ ಸನ್ಮಾನವನ್ನು ಸಲ್ಲಿಸಲಿದ್ದು ಅವರು ಕೂಡ ಬಂದು ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ಅದಕ್ಕೆ ಅವ್ರ ಬಗ್ಗೆ ಏನು ಹೇಳಕ್ ಕೊಡಲ್ಲ. ಮಜಾ ಇದ್ದಂಗೆ ಆಗುತ್ತೆ. ತುಂಬಾ ಧನ್ಯವಾದಗಳು. सदा ये राम लक्ष्मण ಈಗ ನೇರ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಸೋಮಶೇಖರ್ ಕಡಲ್ಗೆ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.